ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 404ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನು ಋಷ್ಯಮುಖ ಪರ್ವತಕ್ಕೆ ವಾಲಿ ಏಕೆ ಬರುವುದಿಲ್ಲ, ಅದರ ಹಿಂದಿನ ಮಾತಂಗ ಮುನಿ ವಾಲಿಗೆ ನೀಡಿದ ಶಾಪದ ಕಥೆಯನ್ನು ಹೇಳ್ತಾನೆ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬಹುದು. ದುಂದುಬಿ ಅನ್ನ ಮಾಯಾವಿ ಒಂದು ಹೆಣ್ಣಿನ ಕಾರಣದಿಂದಾಗಿ ಇಬ್ಬರು ನಡುವೆ ಯುದ್ಧ ಆಗಿರ್ತದೆ. ಅಲ್ಲಿ ಮಾಯಾವಿನ ಹೊಡೆದಿರ್ತಾನೆ. ದುಂದುಬಿಗೆ ಅದು ಸಿಟ್ಟಿರ್ತದೆ ಮತ್ತು ದೇಹದಾಗ ಸೊಕ್ಕು ಬಂದಿರ್ತದೆ. ಮುಂದೆ ಇಲ್ಲಿ ವಾಲಿನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇಬ್ಬರು ನಡುವೆ ಘನಘೋರ ಯುದ್ಧ ಆಗ್ತದೆ. ವಾಲಿ ಅವನ್ನ ಸಾಕಷ್ಟು ಸಲ ನೆಲಕ್ಕೆ ಅಪ್ಪಳಿಸಿ ಅವ ಜೀವ ಬಿಟ್ಟಾಗ ಆ ಶವದ ಮುಖದಿಂದ ರಕ್ತ ಸೋರ್ತಾ ಇದ್ದಾಗ ಬೀಸಿ ಒಂದು ಯೋಜನೆಯಡಿ ದೂರ ಒಗೆಯುವ ಕಾಲಕ್ಕೆ ಮಾತಂಗ ಮುನಿಗಳ ಆಶ್ರಮದ ಮೇಲೆ ಆ ರಕ್ತಗಳು ಸಿಗ್ತವ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಅದು ಬೀಳ್ತದೆ, ಹೆಣ ಬೀಳ್ತದೆ. ಮುಂದೆ ಅದು ಹೇಳಿದಾಗ ಆ ಹೆಣ ಎಷ್ಟು ರಭಸದಿಂದ ಬರ್ತದೆ, ಎಷ್ಟೋ ಗಿಡ ಮರಗಳನ್ನೆಲ್ಲ ಆ ತೊಂಗಿಗಳನ್ನು ಮುಗಿದಿರ್ತದೆ. ಅದನ್ನು ನೋಡಿ ಕೋಪಗೊಂಡ ಮಾತಂಗ ಮುನಿ ಇದನ್ನು ಈ ವಾನರರ ಮಾಡ್ಯಾರ ಕೆಲಸ, ಇದನ್ನು ಯಾರು ಮಾಡ್ಯಾರ, ಅವರು ಇಲ್ಲಿ ಬಂದ್ರಂದ್ರೆ ಜೀವವನ್ನು ಕಳ್ಕೊಳ್ತಾರಂದ್ರೆ ಮರಣ ಹೊಂತಾರೆ. ಅಷ್ಟೇ ಅಲ್ಲ, ಅವರು ಹಿಂಬಾಲಿಗರು ಕೂಡ ಇಲ್ಲಿ ಬಂದ್ರಂದ್ರೆ ಅವರು ಶಾಪಗ್ರಸ್ತರಾಗ್ತಾರೆ ಅನ್ನೋ ಅಂಥದ್ದನ್ನು ಮಾತಂಗ ಮುನಿ ಶಾಪ ನೀಡುವುದನ್ನು ಅಲ್ಲಿದ್ದ ವಾನರರು ಕೇಳಿ ಹೆದರಿಕೊಂಡು ಬಂದು ವಾಲಿ ಮುಂದೆ ನಡೆದ ಘಟನೆಯನ್ನು, ಆ ಶಾಪದ ಇದನ್ನು ಹೇಳ್ತಾರೆ. ಅದನ್ನೇ ಮುಂದುವರಿಸಿ, ಕಿಷ್ಕಿಂದಕ್ಕೆ ಬಂದವರು ವಾನರರು ಅರಣ್ಯ ತೊರೆದು ಶಾಪಕ್ಕೆ ಹೆದರಿ ನೋಡಿ ವಾಲಿ ಅವರಿಗೆ ನುಡಿದ. ಅವರು ಶಾಪ ಗಂಜಿಕೊಂಡು ಓಡಿ ಬಂದ್ರವ್ರ. ಅವರು ನೋಡಿ ವಾಲಿ ಹೀಗೆ ಹೇಳ್ತಾನೆ, ಮಾತಂಗಾರಣ್ಯದಲ್ಲಿ ಸುರಕ್ಷಿತವಿದ್ದ ನೀವು ಬಂದಿರಿ ಇಲ್ಲೇಕೆ, ತಿಳಿಸು ವಾಲಿಗೆ ಶಾಪ ವಿಷಯ. ಅವನು ಪ್ರಶ್ನೆ ಮಾಡ್ತಾನೆ. ಅಲ್ಲಿ ಅರಣ್ಯದಾಗ ಋಷಿಮುಖ ಪರ್ವತದಾಗ ಮಾತಂಗ ಮುನಿ ಆಶ್ರಮ ಸುತ್ತಮುತ್ತ ಇರುವಂಥ ಸಮೃದ್ಧ ಪ್ರದೇಶದಾಗ ಆರಾಮಿದ್ರಿ, ಮತ್ತು ಅದನ್ನು ಬಿಟ್ಟು ಇಲ್ಲಿ ಯಾಕೆ ಓಡಿ ಬಂದ್ರಿ ಅಂತ ಕೇಳಿದಾಗ ಅವರು ನಡೆದ ಘಟನೆ, ಶಾಪದ ಘಟನೆಯನ್ನು ಹೇಳ್ತಾರೆ. ಮನ್ನಿಸಲಿಲ್ಲ ವಾಲಿಯ ಕ್ಷಮೆ ಪ್ರಾರ್ಥನೆ ಮಾತಂಗ, ಅರಣ್ಯದಿ ದೂರ ಸರಿದ ವಾಲಿ ರಕ್ಷಣೆಗೆ. ಅದನ್ನು ಕೇಳಿಕೊಂಡು ತಾ ಮಾಡಿದ ತಪ್ಪಂದ ಬಗ್ಗೆ ಮಾತಂಗ ಮುನಿಗಳಲ್ಲಿ ಕ್ಷಮೆ ಕೇಳ್ತಾನೆ, ಕಳಿಸ್ತಾನೆ. ಆದರೂ ಮಾತಂಗ ಮುನಿ ಅವನ ಪ್ರಾರ್ಥನೆಯನ್ನು ಸ್ವೀಕರಿಸೋದಿಲ್ಲ. ಅದಕ್ಕೆ ಹೆದರಿ ವಾಲಿ ಏನು ಮಾಡ್ತಾನೆ, ಅವನಿಂದ ದೂರ ಸರಿದು ಬಿಡ್ತಾನೆ. ಓ ರಾಮ, ಅಂದಿನಿಂದ ವಾಲಿ ಹೆಜ್ಜೆ ಇಡುತ್ತಿಲ್ಲ ಋಷ್ಯಮುಖ ಪರ್ವತದಲ್ಲಿ. ಈ ಋಷ್ಯಮುಖ ಪರ್ವತದಲ್ಲಿ ಅಂದಿನಿಂದ ವಾಲಿ ಹೆಜ್ಜೆ ಇಡುತ್ತಾ ಇಲ್ಲ. ತಿಳಿದ ವಿಷಯ, ನನ್ನ ಸಹಚರರ ಸ್ನೇಹಿತರೊಂದಿಗೆ ವಾಸಿಸುತ್ತಿರುವೆ ಋಷ್ಯಮುಖ ಪರ್ವತ. ಈ ವಿಷಯ ತಿಳ್ಕೊಂಡು ಇಲ್ಲಿ ವಾಲಿ ಬರುವುದಿಲ್ಲ ಅಂತ ತಿಳ್ಕೊಂಡು, ವಾಲಿಗೆ ಇದು ಶಾಪದ ಭೂಮಿ ಅಂತ ತಿಳ್ಕೊಂಡು ನಾವು ವಾಲಿಯಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಋಷ್ಯಮುಖ ಪರ್ವತದಲ್ಲಿ ಬಂದಿದ್ದೇವೆ ಅಂತ ಹೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ನಿನ್ನೆದುರಿಗೆ ಕಾಣುವ ಹೊಳೆಯ ಪರ್ವತ ದುಂದಿಬೆಯ ಎಲುವುಗಳ ರಾಶಿ. ನಿನ್ನ ಎದುರಿಗೆ ಒಂದು ಪರ್ವತ ಹೊಳಿತಾ ಇದೆ. ಆ ಪರ್ವತ ಯಾವುದಪ್ಪ ಅಂದ್ರೆ ಅದು ದುಂದುಬೆಯ ಎಲುವುಗಳ ರಾಶಿ. ಇವತ್ತು ನೀವು ಅಲ್ಲಿ ಹೋದಾಗ, ಎಲ್ಲಿ ಅಂದರೆ ಹಂಪಿಗೆ, ಈ ಆನೆಗೊಂದು ಋಷ್ಯಮುಖ ಪರ್ವತ ಇಲ್ಲೆಲ್ಲ ಸುತ್ತ ಇದ್ದಾಗ ಈ ಪರ್ವತದ್ದು ಅಲ್ಲಿ ಐತಿಹ್ಯವನ್ನು ಹೇಳ್ತಾರೆ. ಅದನ್ನು ನೋಡೋಕೆ ನಿಮಗೆ ಸಿಗ್ತದೆ. ದೂರದಿಂದ ನೋಡಿದಾಗ ನಮಗೆ ಅದು ಎಲುಬುಗಳ ರಾಶಿ ಅಂತ ಅನ್ನಿಸ್ತಿದೆ. ಅಲ್ಲಿ ಸುಗ್ರೀವ ಹೇಳ್ತಾನೆ, ನೋಡು ಇಲ್ಲೇನು ಎದುರಿಗೆ ಹೊಳಿತಾ ಇದೆ, ಇದು ದುಂದುಬಿಯ ಎಲುಬುಗಳ ರಾಶಿ ಅಂತ ಹೇಳ್ತಾನೆ. ಅಲ್ಲಿ ತೋರುವ 7 ಸಾಲ ವೃಕ್ಷ ಕೊಂಬೆಗಳನ್ನು ಒಂದೇ ಏಟಿಗೆ ಸವರುವನು ವಾಲಿ. ಅಲ್ಲಿ ನೋಡಿ 7 ಸಾಲ ವೃಕ್ಷಗಳು ಕಾಣ್ತಾವೆ. ಸಾಲ ವೃಕ್ಷ ಅಂದರೆ ನಾವು ಸಾಗವಾನಿ ಗಿಡ ಅಂತ ಕರಿತೇವೆ. ಅಲ್ಲಿ ನೋಡಿ 7 ಸಾಗವಾನಿ ಗಿಡ ಅದಾವಲ್ಲ, ಅವನ್ನ ಒಂದೇ ಏಟಿಗೆ ಒಬ್ಬ ಕೊಂಬೆಗಳನ್ನು ಸವರ್ತಿದ್ದ. ಯಾರೋ ವಾಲಿ ಅಷ್ಟು ಬಲಶಾಲಿ ಇದ್ದ ಅಂಥೇಳಿ
ಆ ಸಾಲ ಮರಗಳ ಸಾಲವನ್ನು ತೋರಿಸ್ತಾನೆ. ಓ ರಾಮ, ನೀನು ಹೇಗೆ ಗೆಲ್ಲುವೆ ಇದನ್ನು ತೋರಿಸ್ತಾ ಹೇಳ್ತಾನೆ. ವಾಲಿಯಲ್ಲಿ ಇಷ್ಟೊಂದು ಶಕ್ತಿ ಇದೆ, ಪರಾಕ್ರಮ ಇದೆ, ಅಂಥ ಒಬ್ಬ ಮಹಾಪರಾಕ್ರಮನ ಬಲಶಾಲಿ ವ್ಯಕ್ತಿಯನ್ನು ನೀನು ಹೆಂಗೆ ಸೋಲಿಸ್ತೀಪ ಅನ್ನೋದು ನನಗೂ ತಿಳಿಬೇಕಲ್ಲ, ಅದಕ್ಕೆ ಪ್ರಶ್ನೆ ಮಾಡ್ತಾನೆ. ಇಂತಹ ಬಲಶಾಲಿ ವಾಲಿಯನ್ನು ನೀನು ಹೇಗೆ ಗೆಲ್ಲುವೆ ಅಂತ ಕೇಳ್ತಾನೆ. ಕೇಳಿ ಸುಗ್ರೀವನ ಮಾತು ನಸುನಕ್ಕು ಲಕ್ಷ್ಮಣ ಕೇಳಿದ. ಸುಗ್ರೀವನ ಮಾತು ಕೇಳ್ತಾನೆ, ಸ್ವಲ್ಪ ನಕ್ಕ ಲಕ್ಷ್ಮಣನ ಕೇಳಿದ, ವಾಲಿ ವಧೆ ವಿಶ್ವಾಸ ಮೂಡಲು ನಿನ್ನಲ್ಲಿ ನಾವೇನು ಮಾಡಬೇಕು? ಹಾಗಾದ್ರೆ ವಾಲಿಯನ್ನು ನಾವು ಕೊಲ್ತು ಅನ್ನುವಂಥದ್ದು ನಮ್ಮ ಒಂದು ಭರವಸೆಯನ್ನು ನಿನ್ನಲ್ಲಿ ಮೂಡಿಸಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು, ಯಾವ ಪರೀಕ್ಷೆಗೆ ನಾವು ಒಳಪಡಬೇಕು, ನೀ ಯಾವ ಪರೀಕ್ಷೆಗೆ ನಮ್ಗೆ ಹೊಡ್ತೀಯ ಅಂಥೇಳಿ ಕೇಳ್ತಾನೆ. ಸುಗ್ರೀವ ನುಡಿದ. ಅವನ ಮಾತು ಕೇಳಿ ಸುಗ್ರೀವ ಹೇಳ್ತಾನೆ, ವಾಲಿ ಆಟ ಆಡುವ 7 ಸಾಲ ವೃಕ್ಷಗಳಲ್ಲಿ ಒಂದನ್ನು ಉರುಳಿಸಿ ತೋರಿಸಲಿ ಬಾಣದಿ ರಾಮ. ನಾ ನಿಮಗೇನು ತೋರಿಸಿದ್ನ 7 ಸಾಲ ವೃಕ್ಷಗಳು, ತೆಂಗಿ ಇದು 7 ನಮ್ಮ ಇತರ ಮರಗಳು, ಸಾಗವಾನಿ ಮರಗಳೇನಿವೆ. ಆ ಸಾಗವಾನಿ ಮರಗಳ ಕೊಂಬೆಯನ್ನು ಆಟ ಆಡಿ ಅವ ಸಮರ್ಥ ಮಾಡ್ತಾನೆ. ಅದನ್ನು ನೀವು ಆ 7 ಮರದಲ್ಲಿ ಒಂದು ಮರ ನೀವು ರಾಮ ತನ್ನ ಬಾಣದಿಂದ ಹೊಡೆದು ಉರುಳಿಸಿ ತೋರಿಸಲಿ ಅಂತೇಳಿ ಸುಗ್ರೀವ ಪ್ರಶ್ನೆ ಮಾಡ್ತಾನೆ. ಲಕ್ಷ್ಮಣ ಕಾಲಿನಿಂದ ಒದ್ದು ದುಂದುಬಿ ಎಲುಬು ರಾಶಿ 200 ಬಾಣಗಳ ದೂರದಲ್ಲಿ ಎಸೆಯಲಿ. ಅದೇ ಪ್ರಕಾರ ರಾಮ ಏನು ಮಾಡಿ ಲಕ್ಷ್ಮಣಿಗೆ ಹೇಳ್ತಾನೆ, ಸುಗ್ರೀವ ನೋಡಪ್ಪ, ಒಂದು ಅವ 7 ಮರಗಳ ಜೊತೆಗೆ ಆಟ ಆಡ್ತಾನೆ, ಅವು ಕೊಂಬೆಗಳನ್ನು ಸಂಹಾರ ಮಾಡ್ತಾನೆ. ಅದರಲ್ಲಿ ಒಂದು ಮರ ನಿಮ್ಮನ್ನು ಬಾಣೆಯಿಂದ ಹೊಡೆದು ಉಳಿಸಲಿ. ಅದರ ಜೊತೆಗೆ ಇನ್ನೊಂದು ಇಲ್ಲೇನು ರಾಶಿ ಬಿದ್ದಿದೆ, ಯಾರ್ದು ದುಂದುಬಿ ರಾಶಿ ಬಿದ್ದಿದೆ, ತನ್ನ ಕಾಲದಿಂದ ಒದ್ದು ದುಂದುಬಿ ಎಲುಬಿನ ರಾಶಿನ ಒದ್ದು ಆ ಎಲುಬು ಎಷ್ಟು ದೂರ ಹೋಗಿ ಬೀಳ್ಬೇಕಂದ್ರೆ 200 ಬಾಣಗಳ ದೂರದಲ್ಲಿ, ಬಾಣಗಳ ಒಂದು ಬಾಣ ಬಿಟ್ಟರೆ ಎಷ್ಟು ದೂರ ಬೀಳ್ತದೆ ಅಂಥವ 200 ಅಳತಿಯಲ್ಲಿ. ಸಪೋಸ್ ಒಂದು ಬಾಣ 1 ಕಿಲೋಮೀಟ್ರಿಗೆ ಹೋಗಿ ಬೀಳ್ತಾ ಇತ್ತಂದ್ರೆ 200 ಕಿಲೋಮೀಟ್ರ್ ಅನ್ನಂಗಿದೆ. ಒಂದು ಬಾಣ 30 ಫೂಟ್ ಬೀಳ್ತಾ ಇತ್ತಂದ್ರೆ ಅದು ಅದರದ್ದು ಮಲ್ಟಿಪ್ಲೈ ಮಾಡಿ ಅಷ್ಟು ದೂರ ಹೋಗಿ ಬೀಳಬೇಕಂತ ಹೇಳ್ತಾನೆ. ಸುಗ್ರೀವನ ಮಾತು ಕೇಳಿ ಕಣ್ಣು ಕೆಂಪೇರಿದವು ರಾಮನಿಗೆ ಕೋಪ ಬರ್ತದೆ. ಕಂಡು ಸುಗ್ರೀವ ರಾಮನಿಗೆ ನುಡಿದ. ಅಲ್ಲಿ ರಾಮ ಬುಸುಗುಡುವುದನ್ನು ನೋಡ್ತಾನೆ. ನೋಡಿ ರಾಮನಿಗೆ ಸುಗ್ರೀವ ಹೇಳ್ತಾನೆ, ಶೂರ ಬಲಶಾಲಿ ಅಪರಾಜಿತ ವಾಲಿ ಶೂಲ ಬಲಶಾಲಿ ಅಪರಾಜಿತ ವಾಲಿ, ನಂಬಲ ಸಾಧ್ಯ ಅವನ ಕೃತ್ಯಗಳನ್ನು, ಕಾರಣ ಹೆದರಿ ನಾನು ನಿಲ್ಲಿರುವೆ. ಅವನಿಗೆ ಮತ್ತೆ ಕನ್ಫರ್ಮ್ ಮಾಡ್ತಾನೆ, ನಾ ಹಂಗೆ ಹೇಳಾಕತ್ತಿಲ್ಲಪ್ಪ, ಅವನು ಶೂರಿದ್ದಾನ, ಬಲಶಾಲಿ ಇದ್ದಾನ, ಯಾರಿಗೂ ಸೋತಿಲ್ಲ. ಅವನು ಮಾಡುವಂಥ ಕೃತ್ಯಗಳನ್ನು ನಂಬಕ್ಕೆ ಸಾಧ್ಯ ಇಲ್ಲ, ಅಂತಹ ಕೃತ್ಯಗಳನ್ನು ಮಾಡ್ಯಾನವ. ಅದಕ್ಕೆ ಹೆದರಿ ನಾನು ನಿನ್ನಲ್ಲಿ ಇದನ್ನು ಕೇಳ್ತಾ ಇದ್ದೇನೆ. ಅವನಿಗೆ ಹೆದರಿ ನಾನು ನನ್ನ ಮಂತ್ರಿಗಳು ಹನುಮಾನ ಹಿರಣ್ಯದಲ್ಲಿ ಅತ್ತಿಂದಿತ್ತ ಅಲಿಯುತ್ತೀವಿ. ಅಷ್ಟೇ ಅಲ್ಲ, ಅದನ್ನೆಲ್ಲ ತಿಳ್ಕೊಂಡೇ ನಾವು ಹೆದರಿಕೊಂಡ ಇಲ್ಲಿ ಋಷಮುಖ ಪರ್ವತದಲ್ಲಿ ಅತ್ತಿಂದಿತ್ತ ಅಲ್ಲಾಡ್ತಾ ಇದ್ದೇವೆ. ಓ ರಾಮ, ನಂಬಿ ನಿನ್ನ ಸ್ನೇಹ ನಿನಗೆ ಶರಣಾಗುವೆ. ನಿನಗಂತೂ ನಂಬಿದನು, ನಿನಗೆ ಶರಣಾಗಿರುವೆ. ನಿನ್ನ ಯುದ್ಧ ಸಾಹಸವನ್ನು ತೋರಿಸು ನನಗೆ. ಆದರೂ ನನಗೆ ಏನಾಗಿದೆ, ನಿನ್ನ ಸ್ನೇಹದಲ್ಲಿ ನಂಬಿಕೆ ಇದೆ ನನಗೇನು ಸಂಶಯ ಇಲ್ಲ, ಸಂದೇಹ ಇಲ್ಲ. ಆದರೂ ಕೂಡ ನಿನ್ನ ಪರಾಕ್ರಮವನ್ನು ನಾನು ನೋಡಿಲ್ಲ, ನನಗೆ ನೋಡಬೇಕಾಗಿದೆ, ನೀನು ತೋರಿಸು ಅಂಥೇಳಿ ರಾಮನಿಗೆ ಸುಗ್ರೀವ ಹೇಳ್ತಾನೆ. ನಾನು ನಿನ್ನ ಪರೀಕ್ಷಿಸುತ್ತಿಲ್ಲ, ಹಿಂಗೆ ಅನ್ನಾಕತ್ತೇನೆ ಅಂಥೇಳಿ ನಿನ್ನ ಪರೀಕ್ಷೆ ಮಾಡಿ, ನಿನ್ನ ಪರಾಕ್ರಮ ಪರೀಕ್ಷೆ ಮಾಡೋದಂತ ತಿಳಿಬೇಡ. ನನ್ನ ಮನವರಿಕೆ ಮಾಡ್ಕೋಬೇಕಾಗಿದೆ, ನೀನು ನೋಡಿ ನಾನು ಪರೀಕ್ಷೆ ಮಾಡ್ತಾ ಇಲ್ಲ. ನನ್ನಲ್ಲಿಯ ಹೇಡಿಯನ್ನು ಓಡಿಸು. ನನ್ನಲ್ಲಿ ಹೇಳಿತನ ಏನಂದೆ ಅಂದರೆ, ನಮ್ಮನ್ನು ಶೂರದನ ಅವನು ಯಾರೂ ಸೋಲ್ಸಾಕ ಸಾಧ್ಯನೇ ಇಲ್ಲ, ನನಗೂ ಸೋಲ್ಸಾಕಾಗೋದಿಲ್ಲ ಅಂತ ಹೇಳಿತನ ನನ್ನಲ್ಲಿ ಮನೆ ಮಾಡಿದೆ. ನಿನ್ನ ಶೂರತನವನ್ನು ನೋಡಿ ನನ್ನಲ್ಲಿ ಇದ್ದ ಹೇಳಿತನ ಏನಾಗಲಿ ಮಂಗಮಾಯ ಹೋಗಲಿ, ನನ್ನಲ್ಲಿನೂ ಧೈರ್ಯ ಬರಲಿ, ನನ್ನಲ್ಲಿ ಧೈರ್ಯ ಮೂಡಿಸುವಂಗ ನಿನ್ನ ಪರಾಕ್ರಮವನ್ನು ತೋರಿಸು. ನೋಡಿ, ಇದಕ್ಕೆ ವಾಕ್ಚಾತುರ್ಯ ಅಂತ ಹೇಳ್ತಾರೆ. ಮಾತಾಡುವಲ್ಲಿ ಎಷ್ಟು ಚಂದ ಹೇಳ್ತಾನೆ ನೋಡ್ರು. ನಾಯನ್ಯ ನಿನ್ನ ಪರೀಕ್ಷೆ ಮಾಡ್ತಾ ಇಲ್ಲಪ್ಪ ರಾಮ, ನನ್ನಲ್ಲಿ ಹೇಳಿತನ ಕೂತ ನಮ್ಮ ಮನಗಂಜಿ ನನ್ನಲ್ಲಿ ಹೇಳಿತನ ನೆಲೆ ಮಾಡಿದೆ, ನಾನು ಹೇಳಿಯಾಗಿದ್ದೇನೆ. ನನ್ನಲ್ಲಿ ಧೈರ್ಯ ತುಂಬಿ ಹೇಳಿತನ ಓಡಿಸಬೇಕಾಗ್ತಂದ್ರೆ ನಿನ್ನ ಪರಾಕ್ರಮವನ್ನು ತೋರಿಸು, ಅದನ್ನು ನೋಡಿ ನಾನು ಧೈರ್ಯವಂತನಾಗ್ತೀನಿ. ಹೇಗೆ ಹೇಳ್ತಾರೆ ನೋಡೋದು.
ಮುಂದೆ ನಾನು ನಿನ್ನ ಪರೀಕ್ಷಿಸುತ್ತಿಲ್ಲ, ನನ್ನಲ್ಲಿ ಹೇಳಿತನವನ್ನು ಓಡಿಸುವೆ, ನೋಡಿ ನಿನ್ನ ಯುದ್ಧ ಕಲೆ. ಓ ರಾಘವ, ನಿನ್ನ ಮೈಕಟ್ಟು, ಧೈರ್ಯ, ಭಾಷೆ ತೋರುವ ನಿನ್ನ ವ್ಯಕ್ತಿತ್ವ ಬೂದಿ ಮುಚ್ಚಿದ ಕೆಂಡದಂತೆ. ನೋಡ್ರಿ ಎಷ್ಟು ಚಂದ ಕವಿತೆ ರಚನೆಯಾಗಿದೆ ಇಲ್ಲಿ. ಅಲಂಕಾರಗಳನ್ನು ನೋಡಿ. ಓ ರಾಘವ, ಇಲ್ಲಿ ಮತ್ತು ಪುನಃ ರಾಮನ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾನೆ ಇಲ್ಲಿ. ನಿನ್ನ ಮೈಕಟ್ಟು ಭಾಳ ಸದೃಢ ಇರ್ತಾನೆ, ಹೈಟ್ ಇರ್ತಾನೆ, ಅಜಾನುಭಾವು ಇರ್ತದೆ, ಮತ್ತು ಕಪ್ಪು ವರ್ಣದ ಇರ್ತಾನೆ, ಗುಂಗುರು ಕೂದಲ ಇರ್ತಾನೆ, ಗುಂಗುರು ಕೂದಲು ಮೃದು ಇರ್ತಾವೆ. ಹಿಂದೆಲ್ಲ ವಾಲ್ಮೀಕಿಯವರು ರಾಮನ ವ್ಯಕ್ತಿತ್ವದ ಬಗ್ಗೆ, ದೇಹದ ಮೈಕಟ್ಟಿನ ಬಗ್ಗೆ ಎಲ್ಲನೂ ಹೇಳ್ತಾ ಬಂದರೆ ಇಲ್ಲಿ ಮತ್ತು ಪುನಃ ಉಚ್ಚಾರ ಮಾಡ್ತಾನೆ. ನಿನ್ನ ಮೈಕಟ್ಟು, ನಿನ್ನಲ್ಲಿ ಇರುವಂಥ ಧೈರ್ಯ, ನೀನು ಮಾತಾಡುವಂಥ ಭಾಷೆ, ಇವನು ನೋಡಿದನ, ಇವರು ತಿಳ್ಕೊಂಡನ ನಿನ್ನ ವ್ಯಕ್ತಿತ್ವ ಬೂದಿ ಮುಚ್ಚಿದ ಕೆಂಡದಂತಿದೆ. ನಿನ್ನ ವ್ಯಕ್ತಿತ್ವ ಏನಿದೆ ಪ್ರಶ್ನೆ ಮಾಡ್ದಂಗದ, ಬೂದಿ ಮುಚ್ಚಿದ ಕೆಂಡದಂತಿದೆ, ನಮಗೀಗ ಅರ್ಥ ಆಗ್ತಿದೆ ಅಂತ ಹೇಳ್ತಾನೆ. ಸುಗ್ರೀವನ ಮಾತು ಕೇಳಿ ನಸುನಕ್ಕು ರಾಮ. ಸುಗ್ರೀವನ ಮಾತು ಕೇಳಿದವನ ಸ್ವಲ್ಪ ನಸುನಗುತ್ತಾನ, ನಗು ಬೀರ್ತಾನೆ. ನುಡಿದ ಸುಗ್ರೀವನಿಗೆ ರಾಮ ಹೇಳ್ತಾನ, ಓ ನರವಾನರನೇ, ಓ ವಾನರನೇ. ನರವಾನರ ಬರೀ ವಾನರ ಅಲ್ಲ, ಹ್ಯೂಮನಾಯ್ಡ್ ಏಪ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಓ ಅಂದ್ರೆ ಅರ್ಧ ಮನುಷ್ಯ, ಅರ್ಧ ವಾನರ, ಅಂದರೆ ಅರ್ಧ ಏಪ್ ಮಂಗ, ಅರ್ಧ ಮನುಷ್ಯ. ನನ್ನ ಕೃತ್ಯದಲ್ಲಿ ನಿನಗೆ ವಿಶ್ವಾಸ ನೀಡುವೆ. ಆಗಲಿ ನಿನ್ನ ಮನಸ್ಸಿನಾಗ ಏನೋ ಒಂದು ಅಧೈರ್ಯ ಇದೆ, ಹೇಳಿತನ ನೆಲ ಮಾಡಿ ಕೂತಿದೆ, ಅದನ್ನು ಹೋಗಲಾಡಿಸ್ತೀನಿ ನಾನು. ನನ್ನ ಶೌರ್ಯವನ್ನು ತೋರಿಸ್ತೀನು, ನಿನ್ನಲ್ಲಿ ವಿಶ್ವಾಸವನ್ನು ನೀಡುವೆ. ತನ್ನ ಕಾಲು ಬೆರಳಿನಿಂದ ರಾಮ ಚಿಮ್ಮಿದನು, ದುಂದುಬಿ ಎಲಬು ರಾಶಿ 10 ಯೋಜನೆ. ತನ್ನ ಕಾಲು ಬೆರಳಿನಿಂದ ದುಂದುಬಿ ಎಲುಬು ರಾಶಿನ ಬಿದ್ದಿತ್ತಲ್ಲ, ಅದನ್ನು ಎತ್ತಿ ದೂಕ್ತಾನ, ಅಂದರೆ ಕಿಕ್ಕೊಡಿತಾನ. ಅದು 10 ಯೋಜನೆ ಹೋಗಿ ಎಲುಬು ಬೀಳ್ತಾವ. 10 ಯೋಜನೆ ದೂರ ತನ್ನ ಕಾಲನ್ನು ಮೇಲೆತ್ತದೆ ರಾಮ. ಒದಿಯು ಕಾಲಕ್ಕೆ ಕಾಲ ಮೇರೆ ಎತ್ತಿ ರಭಸದಿಂದ ಒದಿಯೋಲ್ಲ, ಹಂಗೆ ಸಾದಾ ಹಿಂಗೆ ಎತ್ತಿ ನೂಕು ಬಿಟ್ಟಿರ್ತಾನೆ. ಅದು 10 ಯೋಜನೆ ದೂರ ಹೋಗಿ ಬೀಳ್ತದೆ. ನೋಡುತ್ತಾ ಸುಗ್ರೀವ ರಾಮನಿಗೆ ನುಡಿದ. ಇದನ್ನು ನೋಡಿದ ಸುಗ್ರೀವ ರಾಮನಿಗೆ ಹೇಳ್ತಾನ, ರಾಮ, ವಾಲಿ ಚಿಮ್ಮಿದಾಗ ಅದು ರಕ್ತ ಮಾಂಸದಿಂದ ತುಂಬಿತ್ತು. ಮತ್ತು ನೋಡಿಲ್ಲಿ ಪ್ರಶ್ನೆ ಹೆಂಗೆ ಬರ್ತದೆ, ವಾಲಿ ಅವನೇನು ಬೀಸಿ ಹೋಗೋದಲ್ಲ, ಅವಾಗ ಬರೀ ಎಲುವಿರಾಕಿಲ್ಲ, ಅವ್ನ ಮೈಯಾಗ ರಕ್ತ ಮತ್ತು ಮಾಂಸ ಇತ್ತು, ಒಜ್ಜೆ ಹೆಚ್ಚಿತ್ತದು, ಅಂಥ ಶವ ಬೀಸಿ ಹೋಗಿತ್ತಾನವ. ಇಲ್ಲಿ ಬರೀ ಎಲುವದಾವು ಅಂತ ಹೇಳ್ತಾನೆ. ಬರೀ ಎಲುವನ್ನು ನೀನು ಸಾದಾ ಕಾಲಿಂದ ಒದ್ದಷ್ಟು ದೂರ ಹೋಗೋದ್ರಿಂದ ನನಗೆ ಸಮಾಧಾನ ಅನಿಸೋದಿಲ್ಲ. ನಿಸ್ಸಂದೇಹ ನಿನ್ನಲ್ಲಿಯೂ ಬಲವಿದೆ. ಇದು ನೋಡ್ಬೇಕಾದ್ರೂ ನಿನ್ನಲ್ಲಿ ಬಲ ಇದೆ, ಅದ್ರ ಮ್ಯಾಗೇನು ಸಂದೇಹ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ವ್ಯತ್ಯಾಸ ಇದೆ. ಅಲ್ಲಿ ಏನಿತ್ತು, ಅವನ ಹೆಣ ಇತ್ತು, ಅವನು ಅಂದರೆ ಮಾಂಸ ಮತ್ತು ರಕ್ತದಿಂದ ತುಂಬಿದಂಥ ಒಂದು ಹೆಣ ಇತ್ತು, ಅದನ್ನು ಒಗೆದಿದ್ದ ಅವನು ದೂರ. ನೀನೇನು ಮಾಡಿದೆಯಲ್ಲ, ಈಗ ಬರೀ ಅವನ ಎಲುವುಗಳನ್ನು ಇದು ಮಾಡಿದ್ಯಾ, ನೀನು ದೂರ ಕಾಲಿನಿಂದ ದೂಕಿದ್ಯಾ ಅಂತ ಹೇಳ್ತಾನೆ. ಆದರೆ ಅದನ್ನು ಹೀಗೆ ಪರೀಕ್ಷಿಸಲು ಅಸಾಧ್ಯ. ಇದನ್ನು ಈ ಒಂದು ಇದರದಿಂದ ನನಗೆ ಪರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉರುಳಿಸು ನಿನ್ನ ಬಾಣಿನಿಂದ 1 ಸಾಲ ವೃಕ್ಷ, ನಂಬುವೆ ನಿನ್ನ ಬಲವನ್ನು, ಹೆದೆ ಏರಿಸಿ ಬಾಣ ಬಿಡು. ನಮ್ಮನ್ನ ವಾಲಿ ಆ 7 ಸಾಲ ವೃಕ್ಷಗಳೊಂದಿಗೆ 7 ಸಾಲ ವೃಕ್ಷಗಳೊಂದಿಗೆ ನಾವು ಆಟ ಆಡ್ತಿದ್ದಲ್ಲ, ಅದರಾಗಿನ ಒಂದು ಮರವನ್ನು ನೀನು ನಿನ್ನ ಬಾಣಿಂದ ಅದನ್ನು ಕೆಳಗೆ ಹೊಡೆದು ಉರುಳಿಸು, ಹೂಡು ಬಾಣ, ಅದನ್ನು ನೋಡಿ ನನಗೆ ಭರವಸೆ ಬರ್ತಿದೆ ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ರಾಮನ ಬಲ ಸಂದೇಹದ ನುಡಿ ಕೇಳಿ ಸುಗ್ರೀವನ ಹೆದೆ ಏರಿಸಿ ಬಿಲ್ಲಿಗೆ ಬಾಣ ಹೂಡಿದ ರಾಮ. ಸುಗ್ರೀವನ ಮಾತನಾಗ ಇದನ್ನು ಸಂದೇಹ ಕೇಳ್ಕೊಂಡ, ಸಂದೇಹವಂತಲ್ಲ ಅವನಿಗಲ್ಲೇ, ಅದಕ್ಕೆ ಇವನಿಗೆ ಮನವರಿಕೆ ಮಾಡಿಕೊಡ್ಬೇಕಪ್ಪ ಅಂತ ರಾಮ ಏನು ಮಾಡಿದ, ತನ್ನ ಬಿಲ್ಲನ್ನು ತಗೊಂಡು ಹೆದೆಯನ್ನು ಏರಿಸಿ ಅದಕ್ಕೆ ಬಾಣವನ್ನು ಹೂಡಿದ. ಸಾಲ ಮರಗಳತ್ತ ಗುರಿಯಿಟ್ಟು ಹೊಡೆದ. ಧರೆಗೆ ಉರುಳಿತು 7 ಮರಗಳು ರಾಮನ ಬಾಣಕ್ಕೆ. ಅವ 7 ಒಂದು
ತೇಗಿನ ಮರ ಅಂದರೆ ಸಾಗವಾಣಿ ಮರ, ಸಾಲದ ಮರ ಎಲ್ಲ ಒಂದೇ. ಒಂದು ಮರ ಹೊಡ್ಯಕ್ಕೆ ಹಿಡಿರ್ತಾನೆ. ಈ ಬಾಣ ಏನು ಬಿಡ್ತಾನಲ್ಲ, ವಿಲ್ಲಿನಿಂದ ಹೆದೆಯೇರಿಸಿ ಬಾಣ ಏನು ಬಿಡ್ತಾನೆ, ಆ ಬಾಣ 7 ಮರಗಳನ್ನು, ಅವೇನು ಆಡ್ತಿದ್ದಲ್ಲ 7 ಮರಗಳನ್ನು ಏನು ಮಾಡ್ತಿದೆ, ಕೆಳಗೆ ಉರುಳಿಸ್ತಿದೆ. ಅಂದ್ರೆ ಬಡ್ಡಿ ಆಕಾರ ನೋಡ್ಬೇಕಾದ್ರೆ ಅದು ಚಂದ್ರದ ಗತೆ ಇದ್ರನ ಬಾಣ ಅದನ್ನೆಲ್ಲ ತೊಗೊಂಡು ಕತ್ತರಿಸ್ಕೊಂಡು ಹೋಗ್ತಿದೆ. 7 ಮರಗಳನ್ನು ಏಕಕಾಲಕ್ಕೆ ಕತ್ತರಿಸಬೇಕಾಗಿದ್ದರೆ ರಾಮ ಪ್ರಯೋಗ ಮಾಡಿದಂಥ ಬಾಣ ಹೇಗಿರಬೇಕು ಅನ್ನೋದನ್ನು ಅದು ಊಹೆಗೂ ಮೀರಿದಂಥದ್ದು. ಧರೆಗೆ ಉಳಿಸಿತು 7 ಮರಗಳನ್ನು ರಾಮನ ಬಾಣ ನೋಡಿ ರಾಮನ ಬಲ. ಸುಗ್ರೀವ ಸಂತೋಷದಿಂದ ಕರಮುಗಿದು ಶಿರಭಾಗಿ ನಮಸ್ಕರಿಸಿದ ರಾಮನಿಗೆ. ಈ ಒಂದೇ ಕೇಳಿರ್ತಾನ, 7 ಉಳಿಸ್ತಾನಲ್ಲ, ಒಂದೇ ಕಾಲಕ್ಕೆ ಒಂದೇ ಬಾಣದಿಂದ ನೋಡಿ ಸಂತೋಷ ಪಡಿತಾನ. ಶಿರಭಾಗಿ ಅವನ ಕಾಲಿಗೆ ನಮಸ್ಕರಿಸ್ತಾನೆ. ಯಾರು? ಸುಗ್ರೀವ ರಾಮನಿಗೆ. ಸುಗ್ರೀವ ಸಂತೋಷದಿಂದ ರಾಮನಿಗೆ ನುಡಿದ. ಮುಂದೆ ಹೇಳ್ತಾನೆ ಸುಗ್ರೀವ ರಾಮನಿಗೆ ಸಂತೋಷದಿಂದ, ಸುರರನ್ನು ಸಂಹರಿಸುವ ಬಲ ನಿನ್ನದು. ಅಸುರ ದೇವತೆಗಳನ್ನು ಕೂಡ, ದೇವತೆಗಳಂದ್ರೆ ಇವರೆಲ್ಲ ಅತ್ಯಾಧುನಿಕ, ಈಗಿನ ಸಂದರ್ಭದಾಗ ಹೇಳಬೇಕಾಗಿದ್ರೆ ಅಮೇರಿಕ ಅಂತ ಜನ, ಯುದ್ಧ ತಂತ್ರಜ್ಞಾನದಲ್ಲಿ ಜಗತ್ತಿಗಿಂತ ಹೆಚ್ಚು ಹೊಂದಿದವರಂತ ಏನು ಹೇಳ್ಕೊತ ಬಂದಾರ. ರಷ್ಯಾ ಮತ್ತು ಅಮೇರಿಕಾ, ಫ್ರಾನ್ಸ, ಇಂಗ್ಲೆಂಡ. ಇವತ್ತು ಅವರೆಲ್ಲನೂ ನಿಂತು ಇಂಡಿಯಾ ಕಡೆಗೆ ನೋಡುವಂಗೆ ಮಾಡಿಗಾಗಿದೆ. ಇಂಡಿಯಾ ಈ ತಂತ್ರಜ್ಞಾನದ ಯುದ್ಧದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಹೆಚ್ಚು ನಾಶ ಮಾಡುವಂಥ ಬಲಶಾಲಿ ಅಸ್ತ್ರಗಳನ್ನು ತಯಾರು ಮಾಡಿ ಆಪರೇಷನ್ ಸಿಂಧೂರದಲ್ಲಿ ಪ್ರಯೋಗ ಮಾಡಿದೆ. ಅದನ್ನು ನೋಡಿಕೊಂಡು ಇವತ್ತೆಲ್ಲನೂ ಅವರಿಗೆ ನಮ್ಮಕ್ಕಿಂತ ಇವರು ಒಂದು ಹೆಜ್ಜೆ ಮುಂದೆ ಹೋಗಿದಾರಲ್ಲ ಅಂತ ಅನ್ನುವಂಥ ಹೆದರಿಕೆ ಹುಡ್ತಾ ಇದೆ. ಅದಕ್ಕೆ ಇಲ್ಲೇನು ಹೇಳ್ತಾನೆ, ನಿನ್ನ ಬಲ ನೋಡಿ ನನಗೇನು ಅನಿಸ್ತು, ಸುರರು ದೇವತೆಗಳು ಎಲ್ಲ ಯುದ್ಧದಾಗ ಸಾಕಷ್ಟು ಕಲೆಯನ್ನು ಬಲ್ಲವರು, ವಿವಿಧ ಅಸ್ತ್ರಗಳನ್ನು ಉಪಯೋಗ ಮಾಡುವಂತಹ ಜನರನ್ನು ಕೂಡ ನೀನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದಿ. ಆ ಸಾಮರ್ಥ್ಯ ನನಗೆ ಕಂಡು ಬರ್ತಾ ಇದೆ. ವಾಲಿ ಏನು ಅಂಥವ್ರನ್ನ ಹೊಡೆಯುವಂಥ ಯುದ್ಧ ಕಲೆ ನಿನ್ನಲ್ಲಿರುವಾಗ, ಅಸ್ತ್ರಗಳು ನಿನ್ನಲ್ಲಿರುವಾಗ, ಇನ್ನು ಈ ವಾಲಿ ಏನು, ನೀ ಡೆಫಿನೆಟಾಗಿ ವಾಲಿಯನ್ನು ಸಂವರ್ಸ್ತೀಯ ಅನ್ನುವಂಥ ವಿಶ್ವಾಸ ನನಗೆ ಬಂತು ಅಂತೇಳಿ ಸುಗ್ರೀವ ರಾಮನಿಗೆ ವಿಶ್ವಾಸದ ಮಾತುಗಳನ್ನು ಹೇಳ್ತಾನೆ. ಒಂದೇ ಬಾಣಿನಿಂದ 7 ಸಾಲ ವೃಕ್ಷಗಳನ್ನು ಉಳಿಸಿದ, ಭೂಮಿಯನ್ನು ಗದ್ದರಿಸಿದ ಬಲ ಅದ್ಭುತ. ನೀ ಏನು ಒಂದ ಬಾಣಿನಿಂದೇನು ಹೊಡೆದು 7 ಮರಗಳು ಅವು ಬೀಳು ಕಾಲಕ್ಕೆ ಭೂಮಿ ನಡಿಗೆ ಹೋತ. ಇದನ್ನು ನೋಡೇ ನನಗೇನು ಅನಿಸ್ತಂದ್ರೆ ಭಾಳ ಅದ್ಭುತ ಅನಿಸಿತು. ಅದಕ್ಕೆ ಇನ್ನು ಮುಂದೆ ರಾಮ ಮತ್ತು ಸುಗ್ರೀವನಲ್ಲಂತೂ ವಿಶ್ವಾಸ ಬಂದಿದೆ. ಇನ್ನು ಮತ್ತೇನು ಬೆಳವಣಿಗೆಗಳಾಗ್ತಾವ, ಮಧ್ಯದಲ್ಲಿ ಮತ್ತೇನು ಸಂವಾದ ಆಗ್ತಿದೆ, ಯಾವ ವಿಚಾರಗಳು ಬರ್ತಾವ, ವಾಲ್ಮೀಕಿಯವರು ಯಾವ ವಿಚಾರಗಳನ್ನು ಅವತ್ತದ ಮೂಲಕ ಜಗತ್ತಿಗೆ ಲೋಕಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.